ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ 1 A1ದ್ದು ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಇದರ ಜೊತೆಗೆ ಎಕ್ಸಾಮ್ನಲ್ಲಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ ಎಕ್ಸಾಮ್ ಹಾಲ್ನಲ್ಲಿ ಹೇಗೆಲ್ಲ ಆನ್ಸರ್ಸ್ ಬರೀಬೇಕು ಅಂತಂತ ಹೇಳಿ ಎಲ್ಲದನ್ನು ಟಿಪ್ಸ್ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂತನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಇಲ್ಲಿ ನೀವು ನೋಡ್ಬಹುದು, ಇಲ್ಲಿ ನಾನು ಏನು ಮಾಡಿದ್ದೇನೆ ಅಂದರೆ ಮೂರು ಮಾಡೆಲ್ ಕ್ವಶನ್ ಪೇಪರ್ ನಿಮ್ಗೆ ಈಗಾಗಲೇ DT ವೆಬ್ಸೈಟ್ನಲ್ಲಿ ಸಿಲೆಬಸ್ನಲ್ಲಿ ಶೇರ್ ಮಾಡಿದಾರ. 3 ಮಾಡೆಲ್ ಕ್ವಶನ್ ಪೇಪರ್ ರೆಫರ್ ಮಾಡಿ ಎಲ್ಲ ಕ್ವಶನ್ಸ್ ಯೂನಿಟ್ ವೈಸ್ ನಾನು ಲಿಸ್ಟ್ ಮಾಡಿದ್ದೀನಿ. ಯೂನಿಟ್ ವೈಸ್ ಮತ್ತು ನಂಬರ್ ಆಫ್ ರಿಪಿಟೇಷನ್ಸ್, ಸೊ ಎಷ್ಟು ಸಲ ರಿಪೀಟ್ ಆಗಿದೆ ಅಂತ ಹೇಳಿ ನಾನು ಲಿಸ್ಟ್ ಮಾಡಿದ್ದೀನಿ. 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್ ಮತ್ತು 5 ಮಾರ್ಕ್, 10 ಮಾರ್ಕ್ ಆಲ್ ಕ್ವೆಶನ್ಸ್ ಫ್ರಾಮ್ ಮಾಡೆಲ್ ಕ್ವಶನ್ ಪೇಪರ್ ಯೂನಿಟ್ ವೈಸ್ ಲಿಸ್ಟ್ ಮಾಡಿದೆ. ಇದು ನಿಮಗೆ ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ ಭಾಳ ಯೂಸ್ ಆಗ್ತೈತಿ. ಅಷ್ಟೇ ಅಲ್ಲದೆ ಇಂಟರ್ನಲ್ ಎಕ್ಸಾಮಿಗೂ ನಿಮಗೆ ಹೆಲ್ಪ್ ಆಗ್ತೈತಿ. ಓಕೆ, ಸೊ ಇದನ್ನು ನೀವು ನೋಡಿ ಪ್ರಿಪೇರ್ ಮಾಡ್ಕೋಬೇಕು. ನಾನು ಜಸ್ಟ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಪ್ಲಸ್ ಪಾಸ್ ಆಗಬೇಕಂದ್ರೆ ಯಾವೆಲ್ಲ ಯೂನಿಟ್ಸ್ ಮೇಲೆ ಫೋಕಸ್ ಮಾಡಬೇಕು ಮತ್ತು ಸ್ಕೋರ್ ಮಾಡಬೇಕಂದ್ರೆ ಯಾವ ರೀತಿ ನೀವು ಪ್ರಿಪೇರ್ ಆಗಬೇಕಂತೇಳಿ ಎಲ್ಲನೂ ಹೇಳ್ತಾ ಹೋಗ್ತೀನಿ. ಫಸ್ಟ್ ನೀವು ನೋಡ್ತಾ ಹೋಗ್ರಿ. ಯೂನಿಟ್ 1ದ್ದು 1 ಮಾರ್ಕ್, 2 ಮಾರ್ಕ್ ಮತ್ತು 3 ಮಾರ್ಕ್ ಕ್ವಶನ್ಸ್, 5 ಮಾರ್ಕ್ ಕ್ವಶನ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ಸ್ ಎಲ್ಲನೂ ಲಿಸ್ಟ್ ಮಾಡಿದ್ದೆ. ಮತ್ತು ನಂಬರ್ ಆಫ್ ರಿಪಿಟೇಷನ್ಸ್ ಇಲ್ಲಿ ಮಾರ್ಕ್ ಮಾಡಿದ್ದೆ ನೋಡಿರಿ. ಇಲ್ಲಿ ಇದು ಫಾರ್ ಎಕ್ಸಾಂಪಲ್ ಈ ಕ್ವಶನ್ 2 ಟೈಮ್ಸ್ ರಿಪೀಟ್ ಆಗಿದೆ. ಸೊ 2 ಟೈಮ್ಸ್ ರಿಪೀಟ್ ಆಗಿದ್ದ ಕ್ವಶನ್ಸ್ ಮಾತ್ರ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ರಿ, ಫೋಕಸ್ ಮಾಡಿರಿ, ಬರೆದು ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ಯೂನಿಟ್ 2ದಲ್ಲಿ ರೆಕ್ಟಿಫೈರ್ಸ್, ಜೀನರ್ ಡಯೋಡ್, LED ಮತ್ತು ಫೋಟೋ ಡಯೋಡ್ ಅಂತಿದೆಲ್ಲ. ಸೊ ಯೂನಿಟ್ 2ದು ಎಲ್ಲ ಕ್ವಶನ್ಸನ್ನು ಇಲ್ಲಿ ಲಿಸ್ಟ್ ಮಾಡಿದ್ದೆ. ಓಕೆ, ನೆಕ್ಸ್ಟ್ ಯೂನಿಟ್ 3 BJT ಆ್ಯಂಡ್ ಆಂಪ್ಲಿಫೈರ್ಸ್. ನೀವು ಇದ್ರ ಜಸ್ಟ್ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡು ಪ್ರಿಪೇರ್ ಆಗ್ರಿ. ಓಕೆ, ನೆಕ್ಸ್ಟ್ ಯೂನಿಟ್ 4 FET, JFET, MOSFET ಆ್ಯಂಡ್ CMOS. ಈ ಯೂನಿಟದ್ದು ಎಲ್ಲ ಕ್ವಶನ್ಸು ಲಿಸ್ಟ್ ಮಾಡಿದ್ದೆ. ಇಂಪಾರ್ಟೆಂಟ್ ಕ್ವಶನ್ಸ್, ಎಲ್ಲನೂ ಇಂಪಾರ್ಟೆಂಟ್ ಕ್ವಶನ್ಸೇ. ಸೊ ಟಿಪ್ಸ್ ಹೇಳೋಕ್ಕಿಂತ ಮುಂಚೆ ಫಸ್ಟ್ ನಿಮ್ಗೆ ಹೇಳಬೇಕು, ಜಸ್ಟ್ ನಾನು ಪಾಸ್ ಆಗಬೇಕು ಅಂತ ಅಂದ್ಕೊಂಡವರು ಯೂನಿಟ್ 3 ಮತ್ತು ಯೂನಿಟ್ 4 ಪರ್ಫೆಕ್ಟ್ ಮಾಡ್ಕೊಳ್ಳಬೇಕು. ಯೂನಿಟ್ 3 ಮತ್ತು ಯೂನಿಟ್ 4ಲಿಂದ ಮ್ಯಾಕ್ಸಿಮಮ್ ಕ್ವಶನ್ಸ್ ಕೇಳ್ತಾರೆ ಎಕ್ಸಾಮ್ನಲ್ಲಿ. ಯೂನಿಟ್ 3 ಯಾವುದು, ಯೂನಿಟ್ 4 ಯಾವುದು ಇನ್ನೊಂದ್ಸಲ ನಿಮ್ಗೆ ತೋರಿಸ್ತೀನಿ. ಯೂನಿಟ್ 3 ಯಾವುದಂದರೆ BJT ಆ್ಯಂಡ್ ಆಂಪ್ಲಿಫೈಯರ್ಸ್. ಇದರಲ್ಲಿ ಇರುವಂಥ ಎಲ್ಲ ಕ್ವಶನ್ಸನ್ನು ಪರ್ಫೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಯೂನಿಟ್ 4ನಲ್ಲಿ ಯಾವುದಂದರೆ FET, JFET, MOSFET ಆ್ಯಂಡ್ CMOS. ಇದರಲ್ಲಿ ಕೊಟ್ಟಿರುವಂಥ ಇಲ್ಲಿ ಎಲ್ಲ ಕ್ವಶನ್ಸನ್ನು ಪರ್ಫೆಕ್ಟ್ ಮಾಡ್ಕೊಡ್ರಿ. ಸೊ ಇಷ್ಟು ನೀವು ಯೂನಿಟ್ 3 ಮತ್ತು ಯೂನಿಟ್ 4 ಮಾಡಿದರೆ ಆರಾಮ್ಸೆ ಪಾಸ್ ಆಗ್ತೀರಿ. ಪಾಸಿಂಗ್ ಈಸ್ ನಾಟ್ ಡಿಫಿಕಲ್ಟ್. ಓಕೆ, ನೆಕ್ಸ್ಟ್ ಇನ್ನು ಸ್ಕೋರ್ ಮಾಡಬೇಕಂದ್ರೆ ನೀವು ಏನು ಮಾಡಬೇಕಂದ್ರೆ ಎಲ್ಲ ಯೂನಿಟ್ಸ್ದು ಕ್ವಶನ್ಸ್ ಇಲ್ಲಿ ಕೊಟ್ಟಂಥ ಎಲ್ಲ ಕ್ವಶನ್ಸನ್ನು ನೀವು ಪರ್ಫೆಕ್ಟ್ ಮಾಡ್ಕೋಬೇಕು. ಇದರ ಜೊತೆಗೆ ಇನ್ನೊಂದು ಸ್ವಲ್ಪ ಟಿಪ್ಸ್ ಫಾಲೋ ಮಾಡಿ ನೀವು ಏನು ಮಾಡಬೇಕಂದ್ರೆ ಸ್ಟಡಿ ಆಲ್ ರಿಪೀಟೆಡ್ 5 and 10 ಮಾರ್ಕ್ಸ್ ಕ್ವಶನ್ಸ್ ಫಸ್ಟ್. ಸೊ 5 and 10 ಮಾರ್ಕ್ಸ್ ಕ್ವಶನ್ಸ್ ಫಸ್ಟ್ ಸ್ಟಡಿ ಮಾಡಿರಿ. ಆಮೇಲೆ ಸರ್ಕಿಟ್ ಡಯಾಗ್ರಾಮ ನೀಟಾಗಿ ಡ್ರಾ ಮಾಡೋದು ಪ್ರಾಕ್ಟೀಸ್ ಮಾಡಿರಿ. ಮತ್ತು ಲೇಬ್ಲಿಂಗ್ ಎಲ್ಲ ಮಾಡಬೇಕು ಸರ್ಕಿಟ್ ಡಯಾಗ್ರಾಮ್ದಲ್ಲಿ. ಮತ್ತು ಡೆಫಿನೇಷನ್ಸ್, ಸಿಂಬಾಲ್ಸ್, ಅಪ್ಲಿಕೇಶನ್ಸ್ ಥರೋಲಿ ಸ್ಟಡಿ ಮಾಡಬೇಕು. ಮತ್ತು ಪ್ರಿಪೇರ್ ಆಲ್ ರಿಪೀಟೆಡ್ 1 and 2 ಮಾರ್ಕ್ಸ್ ಕ್ವಶನ್ಸ್. ಸೊ ಎಲ್ಲ ರಿಪೀಟೆಡ್ ಕ್ವಶನ್ಸ್ ಯಾವುದಲ್ಲ ಥರೋಲಿ ಪ್ರಾಕ್ಟೀಸ್ ಮಾಡೋಣ. ಮತ್ತು ರಿವೈಸ್ ಆಂಪ್ಲಿಫೈರ್ ವರ್ಕಿಂಗ್ ಪ್ರಿನ್ಸಿಪಲ್ಸ್ ಆ್ಯಂಡ್ ವೇವ್ ಫಾರ್ಮ್ಸ್ ರೆಗ್ಯುಲರ್ಲಿ. ರೈಟ್ ಆನ್ಸರ್ಸ್ ಪಾಯಿಂಟ್ ವೈಸ್ ಫಾರ್ ಬೆಟರ್ ಪ್ರೆಸೆಂಟೇಷನ್. ಸೊ ಆನ್ಸರ್ಸ್ ಮಾತ್ರ ಪಾಯಿಂಟ್ ವೈಸ್ ಬರೀರಿ, ಸುಮ್ಮನೆ ಪ್ಯಾರಾಗ್ರಾಫ್ನಲ್ಲಿ ಬರೀಲಿಕ್ಕೆ ಹೋಗಬೇಡ್ರಿ. ನೆಕ್ಸ್ಟ್ ಅಂಡರ್ಲೈನ್ ಇಂಪಾರ್ಟೆಂಟ್ ಕೀವರ್ಡ್ಸ್. ಸೊ ಯಾವುದು ಇಂಪಾರ್ಟೆಂಟ್ ಕೀವರ್ಡ್ಸ್ ಇರ್ತಲ್ಲ ಅವನು ಅಂಡರ್ಲೈನ್ ಮಾಡಿರಿ ಮತ್ತು ಫಾರ್ಮುಲಾಸನ್ನು ಅಂಡರ್ಲೈನ್ ಮಾಡಿರಿ. ಓಕೆ, ನೆಕ್ಸ್ಟ್ ಪ್ರಾಕ್ಟೀಸ್ ಪ್ರೀವಿಯಸ್ ಮಾಡೆಲ್ ಕ್ವಶನ್ ಪೇಪರ್. ಸೊ ಈಗಾಗಲೇ ಹೇಳಿದ್ದೀನಿ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಅದಾವೆ ನಿಮಗೆ. 3 ಮಾಡೆಲ್ ಕ್ವಶನ್ ಪೇಪರ್ಸ್ ಎಲ್ಲನೂ ನೋಡಿ ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ಡ್ರಾ ಕ್ಯಾರೆಕ್ಟರಿಸ್ಟಿಕ್ಸ್ ಗ್ರಾಫ್ ನೀಟ್ಲಿ ಫಾರ್ ಫುಲ್ ಮಾರ್ಕ್ಸ್. ಸೊ ಫುಲ್ ಮಾರ್ಕ್ಸ್ ಬೇಕಂದರೆ ನೀವು ಡಯಾಗ್ರಾಮ್ಸ್ ನೀಟಾಗಿ ತೆಗೆದು ಲೇಬ್ಲಿಂಗ್ ಮಾಡಬೇಕು. ಮ್ಯಾನೇಜ್ ಟೈಮ್ ಪ್ರಾಪರ್ಲಿ ಡ್ಯೂರಿಂಗ್ ಎಕ್ಸಾಮಿನೇಷನ್. ಸೊ 3 ಅವರ್ಸ್ನಲ್ಲಿ ನೀವು ಎಲ್ಲ ಕ್ವಶನ್ಸು ಆನ್ಸರ್ ಅಂದರೆ 100 ಮಾರ್ಕ್ಸ್ ಆನ್ಸರ್ಸ್ ಬರಿಬೇಕಂದ್ರೆ 3 ಅವರ್ಸ್ ಸರಿಯಾಗಿ ಟೈಮಿಂಗ್ ಮ್ಯಾನೇಜ್ ಮಾಡಬೇಕಾಗ್ತು. ಒಂದೇ ಕ್ವಶನ್ ನನಗೆ ಚೆನ್ನಾಗಿ ಆನ್ಸರ್ ಬರ್ತೈತೆ ಅಂಥೇಳಿ ಅದಕ್ಕೆ ಜಾಸ್ತಿ ಟೈಮ್ ಕೊಡೋಕೆ ಹೋಗಬೇಡಿ. ಮೇನ್ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ಸ್ ನೀವು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಬೇಕಾಗ್ತೈತಿ. 5 ಮಾರ್ಕ್ಸ್ 10 ಮಾರ್ಕ್ಸ್ ಅಲ್ಲಿ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಿರಿ. 2 ಮತ್ತು 3 ಮಾರ್ಕ್ಸಿಗೆ ಶಾರ್ಟಾಗಿ ಆನ್ಸರ್ ಮಾಡೋದಿರ್ತೈತಿ. ಸೊ ಅಕಾರ್ಡಿಂಗ್ ಟು ದ ಮಾರ್ಕ್ಸ್ ಯು ನೀಡ್ ಟು ಆನ್ಸರ್ ಫಾರ್ ದ್ಯಾಟ್. ಸೊ ಟೈಮಿಂಗ್ ಸರಿಯಾಗಿ ಮ್ಯಾನೇಜ್ ಮಾಡಿರಿ. ಓಕೆ, ಸೊ 3 ಅವರ್ಸ್ನಲ್ಲಿ 100 ಮಾರ್ಕ್ಸದ್ದು ಫುಲ್ ಟಚ್ ಮಾಡುವಂಗೆ ನೀವು ಆನ್ಸರ್ ಮಾಡಬೇಕಾಗ್ತೈತಿ.
ಅದಕ್ಕೆ ಹೇಳೋದು ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಫೈನಲ್ ಎಕ್ಸಾಮ್. ನೆಕ್ಸ್ಟ್ ಇನ್ನೂ ಒಂದು ಇಂಪಾರ್ಟೆಂಟ್ ಯಾವುದಂದರೆ ಇಂಪಾರ್ಟೆಂಟ್ ಪ್ರಿಪ್ರೇಷನ್ ಸ್ಟ್ರಾಟಜಿ. ಸೊ ಫೈನಲ್ ಎಕ್ಸಾಮ್ದಲ್ಲಿ ಇನ್ನೊಂದು ಇಂಪಾರ್ಟೆಂಟ್, ನೀವು ಜಾಸ್ತಿ ಯಾವುದು ಟಾಪಿಕ್ಸ್ ಮೇಲೆ ಜಾಸ್ತಿ ನೀವು ಪ್ರಾಕ್ಟೀಸ್ ಫೋಕಸ್ ಮಾಡಬೇಕಂದ್ರೆ ಆಂಪ್ಲಿಫೈಯರ್, BJT, JFET, ಮಾಸ್ಫೆಟ್. ಸೊ ಈ ಟಾಪಿಕ್ಸ್ ಮೇಲೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಕೇಳ್ತಾರೆ. ಮ್ಯಾಕ್ಸಿಮಮ್ ಕ್ವಶನ್ಸ್ ಅಂದರೆ ಹೈಯರ್ ವೇಟೇಜ್ ಇರೋದು ಅದೇ ಟಾಪಿಕ್ಸಿಗೆ. ಸೊ ಅದಕ್ಕೆ ಸ್ಟೂಡೆಂಟ್ಸ್ ಏನು ಮಾಡಬೇಕಂದ್ರೆ ಫೋಕಸ್ 5 and 10 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಫ್ರಮ್ ದೀಸ್ ಯೂನಿಟ್ಸ್. ಸೊ ಈ ಟಾಪಿಕ್ಸ್ ಮೇಲೆ 5 ಮತ್ತು 10 ಮಾರ್ಕ್ಸದ ಕ್ವಶನ್ಸ್ ಮಾತ್ರ ಮಿಸ್ ಮಾಡಲಾರ್ದಂಗೆ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಮತ್ತು ರಿಪೀಟೆಡ್ ಕ್ವಶನ್ಸ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿರಿ. ಯಾವುದು 2 times ಕೇಳಿದಾರಲ್ಲ, 3 times ಕೇಳಿದಾರೆ ಅವನು ಜಾಸ್ತಿ ಪ್ರಿಪೇರ್ ಆಗ್ರಿ. ಓಕೆ, ಸೊ ಇವೇನು ಕ್ವಶನ್ಸ್ ಇದ್ದಾವಲ್ಲ ಇಲ್ಲಿ ಲಿಸ್ಟ್ ಮಾಡಿದ್ವಿ, ಇವೆಲ್ಲನೂ ಮ್ಯಾಕ್ಸಿಮಮ್ ನಿಮಗೆ ಫೈನಲ್ ಎಕ್ಸಾಮ್ನಲ್ಲಿ ರಿಪೀಟ್ ಆಗುವಂಥ ಚಾನ್ಸಸ್ ಇರ್ತವೆ. ಅಟ್ಲೀಸ್ಟ್ ಒಂದು 80% ಆದರೂ ಇವು ರಿಪೀಟ್ ಆಗ್ತವೆ. ಅದಕ್ಕೆ ನಿಮಗೆ 80 ಮಾರ್ಕ್ಸ್ ಆರಾಮ್ಸೆ ನೀವು ಸ್ಕೋರ್ ಮಾಡ್ತೀರಂತ ನಾನು ಹೇಳ್ಬೋದು. ಮೋರ್ ದೆನ್ 80 ಆರಾಮ್ಸೆ ನೀವು ಸ್ಕೋರ್ ಮಾಡ್ತೀರಂತ ನಾನು ಹೇಳ್ಬೋದು. ಮತ್ತು ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸುತ್ತೆ ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿರಿ. ಸಪೋಸ್ ಇಫ್ ಯು ವಾಂಟ್ ಟು ಸಿ ದ ಆನ್ಸರ್ಸ್ ಫಾರ್ 1 mark ಕ್ವಶನ್ಸ್, ಐ ವಿಲ್ ಶೇರ್ 1 mark ಕ್ವಶನ್ ಆನ್ಸರ್ಗೆ ನಾನು ಇಲ್ಲಿ ಕೆಳಗಡೆ ಶೇರ್ ಮಾಡ್ತೀನಿ. ಅದನ್ನು ನೀವು ವಾಚ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, 1 mark ಕ್ವಶನ್ಸ್ ಆನ್ಸರ್ಸ್ ಇಲ್ಲಿ ಲಿಸ್ಟ್ ಮಾಡಿದ್ದೆ, ಇದು ನೀವು ರೆಫರ್ ಮಾಡ್ಕೋಬೋದು. ಆನ್ಸರ್ಸ್ ಜಸ್ಟ್ ಕ್ರಾಸ್ ಚೆಕ್ ಮಾಡ್ಕೊಡ್ರಿ. ಇವೆಲ್ಲ ಮಾಡೆಲ್ ಕ್ವಶನ್ ಪೇಪರ್ದಿಂದ ರೆಫರ್ ಮಾಡಿದ್ದು ವಿತ್ ಆನ್ಸರ್ಸ್ ಇದೆ. All 1 mark questions with answers you can refer for your practice. ಓಕೆ, ಸಪೋಸ್ ಇದು ನಿಮಗೆ ಯೂಸ್ಫುಲ್ ಅನಿಸಿತ್ತಂದರೆ, ಹೆಲ್ಪ್ ಆಗ್ತಿತ್ತಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿರಿ. ಅವರಿಗೆ ಹೆಲ್ಪ್ ಮಾಡೋದಾಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸಿಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.